ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನನಗೆ ನನ್ನ ಕಾರ್ಯಕರ್ತರು ಮುಖ್ಯ. ನನ್ನ ಕಾರ್ಯಕರ್ತರು ಮುಖ್ಯ. ರೇವಣ್ಣ ದುಡಿಮೆ ಮಾಡಿದ್ದಾನೆ, ಅವನ ಮುಂದೆ ನಾನು ಏನೇನೂ ಅಲ್ಲ. ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಅವನ ಮುಂದೆ ನಾನು ಸರಿಸಾಟಿ ಅಲ್ಲ. ಅಭಿವೃದ್ಧಿ ವಿಷಯ ಬಂದಾಗ ದುಡಿಮೆ ಮಾಡಿದ್ದಾನೆ, ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮುಂಗೋಪ ಇಟ್ಕೊಂಡಿದ್ದಾನೆ. ಅದನ್ನು ತಪ್ಪು ಅಂತ ನೀವು ಅನ್ಕೋಬೇಡಿ. ಬೈತಾನೆ ಒಂದು ಸಲ, ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾನೆ, ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗ್ತದೆ. ಅಷ್ಟಕ್ಕೆ ಅವನ ಬಗ್ಗೆ ದಯವಿಟ್ಟು ಆಕ್ರೋಶ ಬೇಡ. ಅವನಂತ ದುಡಿಮೆ ಮಾಡ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬ ಸಿಗಲ್ಲ ನನ್ನ ಅಭಿಪ್ರಾಯ. ಅದೆಲ್ಲವನ್ನ ಮರೆತು ಪ್ರಜ್ವಲ್ಗೂ ನಾನು ಹೇಳ್ತೇನೆ, ಪ್ರಜ್ವಲ್ಗೋಸ್ಕರವಾಗಿ ಸನ್ಮಾನ್ಯ ದೇವೇಗೌಡರು ಯಾವೊಂದು ಅವರ 60 ವರ್ಷದ ಸಂಬಂಧಗಳು ಈ ಜಿಲ್ಲೆಯ ಜನತೆಗೂ ದೇವೇಗೌಡರು. ನನ್ನ ಮಗ ಒಬ್ಬ ಮೊಮ್ಮಗ ಒಬ್ಬ ಯುವ ನಾಯಕ ಇದ್ದಾನೆ, ಕ್ರಿಯಾಶೀಲಿದ್ದಾನೆ, ಬೆಳೀಲಿ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ದೊಡ್ಡ ಮಟ್ಟದ ಕನಸು ಕಂಡಿದ್ದಾರೆ. ದೊಡ್ಡ ಮಟ್ಟದ ಕನಸು ಕಂಡು ಈ ಸ್ಥಾನವನ್ನು ಅವರು ಏನೊಂದು ದೇಶದ ಪ್ರಧಾನಮಂತ್ರಿ ಆಗೋ ಮಟ್ಟಕ್ಕೆ ನೀವೇನು ಬೆಳೆಸಿದ್ರಿ, ಇಂಥ ಒಂದು ಜಿಲ್ಲೆಯ ಸ್ಥಾನವನ್ನು ಸನ್ಮಾನ್ಯ ದೇವೇಗೌಡರು ಪ್ರಜ್ವಲ್ ನಿನಗೆ ಬಿಟ್ಟುಕೊಟ್ಟಿದ್ದಾರೆ. ವಯಸ್ಸಿನ ನಮ್ಮ ಒಂದು ಕೊರತೆಯಲ್ಲಿ ತಪ್ಪುಗಳಾಗಿರ್ಬೋದು, ತಿದ್ಕೊಳ್ತಕ್ಕಂಥದ್ದು ನಮ್ಮ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದಂಥ ಗುಣಗಳು. ಜನತೆ ಮುಂದೆ ಕೇಳು, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ತಿದ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ, ಅವಕಾಶ ಕೊಡಿ. ನಾನು ತಪ್ಪು ಮಾಡಿದರೆ ಅದು ನಮ್ಮ ದೊಡ್ಡತನ ಆಗುತ್ತೆ. ಕ್ಷಮಿಸ್ತಾರೆ ಜನ, ನನಗೆ ಆ ನಂಬಿಕೆ ಇದೆ. ಈ ಮಾತನ್ನು ಹೇಳೋಕ್ಕೋಸ್ಕರಲೇ ಇವತ್ತು ಈ ಸಭೆ ಕರೆದಿದ್ದೇನೆ. ದಯವಿಟ್ಟು ಈ ಪಕ್ಷ ಮುಗಿಸ್ಲೇಬೇಕು ಅಂತ ಹೊರಟಿದ್ದಾರೆ, ಮುಗಿಸ್ಲೇಬೇಕು ಅಂತೇಳಿ. ನಾನೇನು ಹಣ ಸಂಪಾದನೆ ಮಾಡಿಲ್ಲ. ಭಾಳ ಜನ ತಿಳ್ಕೊಂಡಿದ್ದಾರೆ ಕುಮಾರಣ್ಣ ಹತ್ರ ಏನು ಟನ್ಗಟ್ಟಲೆ ದುಡ್ಡಿದೆ ಅಂತ. ಇವತ್ತು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಗನಾಗಿ ನಾನು ಹೇಳ್ತಾ ಇದ್ದೇನೆ, ನಾನು ಹಣ ಸಂಪಾದನೆ ಮಾಡಿಲ್ಲ. ಆಸ್ತಿ ಮಾಡಬೇಕು ಅಂತ ನನ್ನ ಜೀವನದಲ್ಲಿ ನಾನು ಆ ಕಡೆ ಗಮನ ಕೊಟ್ಟವನಲ್ಲ. ಬಂದಂಥ ಬಡವರ ಕಷ್ಟಗಳನ್ನು, ಅವ್ರ ನೋವುಗಳನ್ನು ನೋಡಿ ನನ್ನ ಜೀವನ ಮುಡುಪಾಗಿ ನನ್ನ ಜೀವನ ಮಾಡಿದ್ದೇನೆ ಹೊರತು ಆಸ್ತಿ ಸಂಪಾದನೆ ಮಾಡಲಿಲ್ಲ. ಆಸ್ತಿ ಸಂಪಾದನೆ ಮಾಡಿದರೆ ನಿಮ್ಮಂಥ ಲಕ್ಷಾಂತರ ಜನ ಏನಿದ್ದೀರಿ, ನಿಮ್ಮಗಳ ಹೃದಯದಲ್ಲಿ ಒಂದು ಸಣ್ಣ ಸ್ಥಾನ ಪಡೀಲಿಕ್ಕೆ ಆ ಒಂದು ಆಸ್ತಿ ಸಂಪಾದನೆ ಮಾಡಿದ್ದೇನೆ.